ಓಕೆ, ರೆಡಿನಾ? ಮೂರು ಜನ ಒಂದು ರೀತಿ ಹೇಳ್ಬೇಕಂದ್ರೆ ತಾಯಿ ಇದ್ದ ಹಾಗೆ ನಮ್ಮ ಗಿಲ್ಲಿಗೆ. ಸೊ ಗಿಲ್ಲಿ ಅಂದರೆ ನಮ್ಮ ಸಿನಿಮಾದ ವಿಲನ್ ಹೆಸರು ಗಿಲ್ಲಿ. ಸೊ ಓವರ್ ಟು ಯು. All the best. Share cinema trailer launch. ಇದನ್ನ ನಡೆದಿರುವ ಎಲ್ಲರಿಗೂ ಶೇರ್ ಸಿನಿಮಾದ ತಂಡದ ಪರವಾಗಿ ಹೃದಯಪೂರ್ವಕ ಸುಸ್ವಾಗತ. ಪ್ರೀತಿಯಿಂದ ಈ ಸಿನಿಮಾನ ಆಶೀರ್ವಾದ ಮಾಡಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಶೇರ್ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಅಥವಾ ಶೇರ್ ಸಿನಿಮಾದ ಬಗ್ಗೆ ಹೇಳೋದಾದರೆ, ಇದೊಂದು ಕಿರಣ್ ರಾಜ್ದ ಒಂದು ಎಲಿವೇಶನ್ ಅಂತಾರಲ್ಲ, ಇನ್ನೊಂದು ಆ್ಯಂಗಲ್. ಭರ್ಜರಿ ಗಂಡುಗೆ ನಾವು ಅತ್ಯಂತ ಅಂದರೆ ತುಂಬ ಕಷ್ಟಕರವಾದ ಒಂದು ತಯಾರಿ ಮಾಡ್ಕೊಂಡ್ವಿ. ನಾನು ಭರ್ಜರಿ ಗಂಡು ಮಾಡೋಕ್ಕೆ ಮುಂಚೆ ಅವರು ಕನ್ನಡತಿ ಸೀರಿಯಲ್ ಮಾಡುವಾಗ ಪರಮ್ ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಒಂದು ಡಿಸ್ಕಷನ್ ಮಾಡಿದ್ವಿ, ಈ ಥರ ಕತೆ ಅಂದ್ಕೊಂಡಿದ್ದೀವಿ ಅಂತ. ಅವ್ರ ಮುಂದೆನೇ ಹೇಳಿದಂಥ ಮಾತು ನನಗೆ ಇನ್ನೂ ಕಿವಿಲಿದೆ. ಈ ಕತೆ ನೀನು ಈ ದುನಿಯಾ ಉಜ್ಜಿ ಅವ್ರಿಗೆ, ಪುನೀತ್ ರಾಜ್ಕುಮಾರ್ ಸರ್ಗೆ ಮಾಡಿರೋಂಥ ಕತೆ ಮಾಡ್ಕೊಂಡಿದ್ಯಾ, ಕಿರಣ್ ರಾಜು ಚಾಕ್ಲೇಟ್ ಇರೋದು ಹೆಂಗೆ ಆಯ್ಕೆ ಮಾಡಿದ್ಯಾ ಅನ್ನೋ ಥರ. ನಾನು ಅವ್ರಿಗೆ ಹೇಳಿದೆ, ಇನ್ನೊಂದು 6 months ಬಿಟ್ಟು ನೋಡಿ ನಿಮ್ಮ ಕಿರಣ್ ರಾಜ್ ಹೇಗಿರ್ತಾರೆ ಅಂತ. ಸೊ ಆ ತಯಾರಿ ಮಾಡಿ ಭರ್ಜರಿ ಗಂಡು ಮಾಡಿದ್ವಿ. ಬಟ್ ನನಗೆ ಎಲ್ಲೋ ಒಂದು ಅಸಮಾಧಾನ, ಅಂದರೆ ಇನ್ನೂ ಈ ಕ್ಯಾರೆಕ್ಟರ್ನ ಇನ್ನೂ ರಗಡಾಗಿ ತೋರಿಸ್ಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಮಾಡಿದಂಥ ಕತೆ ಇದು. ಆ ಕ್ಯಾರೆಕ್ಟರಿಂದ ಸೃಷ್ಟಿಯಾದಂಥ ಕತೆ ಅದೊಂದು ಆ್ಯಂಗಲ್. ಅದು ಇನ್ನೊಂದು ಆ್ಯಂಗಲು, ಸುದರ್ಶನ್ ಸರ್ ಅವರ ಮಗನ್ನ ಭರ್ಜರಿ ಗಂಡು ಟೈಮಲ್ಲಿ ನನಗೆ ಪರಿಚಯ ಮಾಡಿಸಿ, ನನ್ನ ಮಗನಿಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇದೆ, ಆ ಹುಡುಗ ಹೀರೋ ಆಗಬೇಕಂತೆ ಅಂತ ತೋರಿಸೋದು, ಪರಿಚಯ ಮಾಡಿಸೋದು. ನಾನು ಸುತ್ತು ಒಂದು ರೌಂಡ್ ನೋಡಿದೆ. 17 ವರ್ಷ ಅನಿಸುತ್ತೆ. ಹೇಳ್ತಾರಲ್ಲ, 1/4 kg ಮಾಂಸ ಇರಲಿಲ್ಲ ಬಾಡೀಲಿ. ಸೊ ಈ ಹುಡುಗನ್ನ ಹೀರೋ ಮಾಡಬೇಕು ಅಂತ ನನಗೆ ಒಂದು ಟಾಸ್ಕ್. ನಮ್ಮ ಟೀಮ್ ಜೊತೆ ಎಲ್ಲ ನಾನು ಡಿಸ್ಕಸ್ ಮಾಡಿದೆ. ಅದಕ್ಕೆ ಕಿಟ್ಟಿ ಕೌಶಿಕ್, ನಾನು ಏನೇ ಇರಲಿ ಫಸ್ಟ್ ನಾನು ಶೇರ್ ಮಾಡ್ಕೊಳ್ಳೋದು, ನೋಡಿ ನಿಮ್ಮ ಇಷ್ಟ ಏನು ಮಾಡ್ತೀರಾ ಮಾಡಿ ಅಂದವರು. ಸರಿ, ಆಮೇಲೆ ನಾನು ಕಿಟ್ಟಿಗೆ ಹೇಳಿದೆ, ಈ ಥರ ಇಲ್ಲ ಹುಡುಗ ಹೀರೋ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ಈಗ ಅಂತ ಹೇಳಿ. ಸರಿ, ನನ್ನ ತಲೆಯಲ್ಲಿ ಏನೇನೋ ಬಂದು, ಸರಿ ಆ ಹುಡುಗನ್ನ ಕರೆದೆ, ಕ್ರಿಸ್ ಕರೆದು ಕೇಳಿದೆ ಅವನಿಗೆ, ನೀನು ಹೀರೋ ಆಗಬೇಕಾ ಅಥವಾ ಒಳ್ಳೆ ನಟ ಆಗಬೇಕಾ? ನೀನು ನೋಡಿದ ತಕ್ಷಣ ಸ್ಕ್ರೀನಲ್ಲಿ ಜನ ವಿಸಲ್ ಹೊಡಿಬೇಕು, ಆ ಥರ ನಿನ್ಗೆ ಇಷ್ಟನಾ, ನೀನು ಹೀರೋ ಆಗೋಕ್ಕೆ ಇಷ್ಟನಾ? ನೀವೇನು ಹೇಳಿದ್ರು ಮಾಡ್ತೀನಿ, ನನಗೆ ಜನ ನಾನು ನೋಡಿದ್ರೆ ವಿಸಲ್ ಹೊಡಿಬೇಕು ಅಂತ. ಸರಿ, ನನ್ನನ್ನು ನಂಬಿ ನೀನು ಇದರಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡು ಅಂತ ಮಾಡಿ. ಸೊ ಈ 2 ಆ್ಯಂಗಲಲ್ಲಿ ಹೀರೋ ಮತ್ತು ವಿಲನ್ಗೆ ಈ ಕತೆ ಶುರುವಾಗಿದ್ದು. ಸೊ ಅದರಂತೆ ಆಮೇಲೆ ನನಗೆ ಇವ್ರು ಕೊಟ್ಟಂಥ ಜವಾಬ್ದಾರಿ, ಸುದರ್ಶನ್ ಸರ್ ಫ್ಯಾಮಿಲಿ 4 ಜನ ಅಣ್ಣ ತಮ್ಮಂದಿದ್ದಾರೆ ಅವರು. ನಾನು ನಿಜವಲ್ಲೂ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಅಸೋಸಿಯೇಟ್ ಪೀಪಲ್ ಲೈಕ್ ದಿಸ್. ನನ್ನನ್ನು 4ನೇ ಜೊತೆಗೆ 5ನೇ ಮಗನಾಗಿ ಅವ್ರ ಮನೆಗೆ ಸೇರಿಸ್ಕೊಂಡ್ರು. ನೀನು ನಮ್ಮ ಮನೆ ಮಗ ಥರ ಅಂತ ಹೇಳಿ ನನಗೆ ಈ ಜವಾಬ್ದಾರಿ ಕೊಟ್ಟರು. ನಾನು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ ಈ ರೇಂಜ್ಗೆ ಇವಾಗ ರಿಲೀಸ್ಗೆ ಬಂದಂಥ ಸಿನಿಮಾ ಇದು. ಶೇರ್ ಸಿನಿಮಾದಲ್ಲಿ ಒಂದು ನಾರ್ಮಲ್ ಕಥೆನೇ ಇದು, ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಒಂದು ಕುತೂಹಲ ಭರಿತ ಅಂಶಗಳು ಸಿಗುತ್ತೆ ಸಿನಿಮಾದಲ್ಲಿ. ಒಂದು ಅಂಶದಲ್ಲಿ ಅನಾಥ ಮಕ್ಕಳು ಅವರಿಗೆ ಏನು ಜವಾಬ್ದಾರಿ ಇರಲ್ಲ. ಅಂದರೆ ಅವತ್ತು ದುಡಿಬೇಕು, ಸಂಜೆ ಊಟ ಮಾಡೋದು, ಇದೆ ಇಷ್ಟು ಖುಷಿಯಾಗಿರುವಂಥ ಅನಾಥ ಮಕ್ಕಳು ಸಡನ್ ಆಗಿ ಅವರ ಲೈಫಲ್ಲಿ ಏನೋ ಒಂದು ತೊಂದರೆ ಆದಾಗ ಅಲ್ಲಿ ಒಂದು ಹೀರೋ ಒಂದು ಡೈಲಾಗ್ ಹೇಳ್ತಾರೆ. ಅಂದರೆ ಅನಾಥ ಅಂತ ನಮ್ಮನ್ನು ಯಾಕೆ ಹೇಳ್ತೀರಾ, ನಾವೇನು ಹುಟ್ಟಿದಾಗಲೇ ಬೋರ್ಡ್ ಹಾಕೊಂಡು ಬಂದಿದ್ವಿ ಅನಾಥರಾಗಬೇಕು ಅನ್ನೋದು. ಅಂದರೆ ಇದೊಂದು ಪದ ಹೇಳುತ್ತೆ ಅನಾಥ ಮಕ್ಕಳಿಗೆ ಎಷ್ಟು ಕಷ್ಟ ಇರುತ್ತೆ ಏನು ಅನ್ನೋದು. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಫುಲ್ ಮೀಲ್ಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಶೇರ್. ಮೊದಲಿಗೆ ಈ ಚಿತ್ರದಲ್ಲಿ ನಟಿಸಿದ ಎಲ್ಲ ನನ್ನ ಆ್ಯಕ್ಟರ್ಸ್ಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀನಿ. ಐ ಆಮ್ ಗ್ರೇಟ್ಫುಲ್ ಟು ಬಿ ಅಸೋಸಿಯೇಟೆಡ್ ಆ್ಯಕ್ಟರ್ಸ್ ಲೈಕ್ ಕಿರಣ್ ರಾಜ್. ಇನ್ಫ್ಯಾಕ್ಟ್ ನಾನು ಇವತ್ತು ಯಾವತ್ತೂ ಹೇಳ್ದೇ ಇರೋಂಥ ಮಾತು ಕಿರಣ್ ರಾಜ್ಗೆ ಹೇಳಬೇಕು. ಸೀರಿಯಲ್ ನೋಡಿದ್ಮೇಲೆ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಹಿಮ್. ನಾನು ಅವನಲ್ಲ, ಬಟ್ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಕಿರಣ್ ರಾಜ್. ಆಲ್ ದಿ ಬೆಸ್ಟ್ ಕಿರಣ್. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಕಿರಣ್ ಅವರು ನನ್ನ ಕೈಗೂ ಸಿಗದೆ ಇರೋಂಥ ಬ್ಯುಸಿಯೆಸ್ಟ್ ಹೀರೋ ಆಗಬೇಕು ಕನ್ನಡ ಚಿತ್ರರಂಗಕ್ಕೆ. ಅದು ನನ್ನ ಮನಸ್ಪೂರ್ವಕ ಆಸೆ. ಹಾಗೆ ಗಿಲ್ಲಿ, ಇವತ್ತು ಕ್ರಿಸ್ ಅನ್ನೋದು ಹೋಗಿ ಗಿಲ್ಲಿ ಅನ್ನೋದು ಬಂದಿದೆ. ಈಗಾಗಲೇ ಒಂದು 2-3 ಸಿನಿಮಾ ಆಫರ್ಸ್ ಕೂಡ ಅವರಿಗೆ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಬಟ್ ಆ ಹುಡುಗಂದು ಡೆಡಿಕೇಶನ್ ಎಷ್ಟಿದೆ ಅಂದರೆ, ನಾನು ಮೊದಲನೇ ದಿವಸ ಮಾತ್ರ ನನಗೆ ಆತಂಕ ಇದ್ದಿದ್ದು, ಈ ಹುಡುಗನ್ನ ಇಟ್ಕೊಂಡು ಫುಲ್ ಸಿನಿಮಾ ಟ್ರಾವೆಲ್ ಮಾಡ್ತೀನಿ ಅಂತ. ಬಟ್ ಈ ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಾರೆ ಅಂತಾರಲ್ಲ, ಅಂಥ ಕ್ಯಾರೆಕ್ಟ್ರು ಗಿಲ್ಲಿ. ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಮಾತು ಬರಲ್ಲ. ಮೊನ್ನೆ ಕೇಳ್ದ ನನಗೆ, ಸರ್ ನನ್ನ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಯಾವ್ದಾದ್ರು ಕೋರ್ಸ್ ತಗೊಳ್ಳಲ್ಲ ಅಂತ. ಬೇಡ, ಕೋರ್ಸ್ ಎಲ್ಲ ವರ್ಕೌಟ್ ಆಗಲ್ಲ.
ನೀನು ಮಾತು ಜಾಸ್ತಿ ಆಡ್ತಾ ಆಡ್ತಾ ಇಂಪ್ರೂವ್ ಅಂದರೆ ಅಷ್ಟು ಡೆಡಿಕೇಶನು. ಅಂದರೆ ನಾನೇನೋ ಮಿಸ್ ಮಾಡ್ಕೋತಾ ಇದ್ದೀನಿ ಯಾವಾಗಲೂ ಅಷ್ಟೇ. ಏನಾದರೂ ಹೇಳಿ ಸಿಗರೇಟ್ ಸೇದೋ ಕ್ಯಾರೆಕ್ಟರ್ ಇತ್ತು. ನಾನು ಹೇಳ್ದೆ ನಿಮ್ಮ ಅಪ್ಪ ಅಮ್ಮನ ಕೈಲಿ ನನ್ನ ಬಯಸ್ಬೇಡ, ನೀನು ಇಷ್ಟು ಸಿಗರೇಟ್ ಸೇದ್ತಾ ಇದೆಯಾ ಸಿನಿಮಾದಲ್ಲಿ ಅನ್ನೋದು. ಸೊ ಏನು ಹೇಳಿದ್ರು ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡ್ಕೋತಾನೆ. ಹಾಗೆ ಸುರೇಖಾ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಪಕ್ಕದಲ್ಲಿ ಬೆಂಕಿ ಇದೆ. ಅವರು ನನಗೆ ಆ್ಯಕ್ಚುಲಿ ಕಿಟ್ಟಿ ಕೌಶಿಕಿಂದ ಒಂದು ರೆಫರೆನ್ಸ್ ಬಂತು. ಈ ಥರ ಒಬ್ಬರು ನೀವು ಅಂದ್ಕೊಂಡಿದ್ದೀರ ಪೊಲೀಸ್ ಕ್ಯಾರೆಕ್ಟ್ರಿಗೆ ಈ ಥರ ಒಂದು ಕ್ಯಾರೆಕ್ಟರ್ ಇದ್ದಾರೆ ಅಂತ ನಾನು ನೋಡಿ ನನಗೂ ಸೂಕ್ತ ಅನ್ನಿಸ್ತು. ಅವರನ್ನು ತುಂಬ ಜೀವ ಕೊಟ್ಟು ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿ ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಇನ್ನು ಟೆಕ್ನಿಕಲ್ ಟೀಮ್ ಹಾಗೆ ಶೋಭಿ ಕೂಡ ಒಂದು ಖಳನಾಯಕನ ಪಾತ್ರ ಮಾಡಿದ್ದಾರೆ. ಕಾರ್ತಿಕ್ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ರಾಕಿ ಅವನು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್, ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾನೆ. ನಾನು ನೋಡಿ ನನ್ನ ಮನೆಯಲ್ಲಿ ಡ್ಯಾನ್ಸ್ ಕಲಿತು ಇಷ್ಟುದ್ದ ಹುಡುಗಯಿಂದ ಬೆಳೆದಿದ್ದು ಈಗ ಮುಂದೆ ಒಂದು ಹೀರೋ ಕೂಡ ಆಗ್ತಾ ಇದ್ದಾನೆ. ಕಂಗ್ರ್ಯಾಚುಲೇಷನ್ಸ್ ರಾಕಿ, ನಿನಗೆ ದೇವರು ಒಳ್ಳೇದು ಮಾಡಲಿ. ಸೊ ಟೆಕ್ನಿಕಲ್ ಟೀಮ್ ಅಂದರೆ ನನ್ನ ಎರಡೂ ಕಣ್ಣು ಕಿಟ್ಟಿ ಕೌಶಿಕ್. ಅಂದರೆ ಸುಮಾರು ಜಗಳ ಮಾಡ್ಕೊತೀವಿ, ಆದರೂ ಈ ಔಟ್ಪುಟ್ ನನಗೆ ಯಾವಾಗಲೂ ನಾನು ಯಾರಿಗಾದ್ರೂ ಟೀಸರ್ ಎಲ್ಲ ತೋರಿಸಿದಾಗೆ ನನಗೆ ಟಕ್ ಅಂತ ಸ್ವಲ್ಪ ಕೋಪ ಬಂದ್ಬಿಡುತ್ತೆ. ಫಸ್ಟ್ ಕೇಳೋದು ಕ್ಯಾಮ್ರಾಮ್ಯಾನ್, ಯಾರು ಕ್ಯಾಮ್ರಾಮ್ಯಾನ್ ಅಂತ ಕೇಳ್ತಾರೆ. ಅಂದರೆ ಡೈರೆಕ್ಟ್ರಿಗೆ ಏನು ಬೆಲೆನೇ ಇಲ್ವ ಅಂತ ನಾನು ರೇಗ್ಸೋದು. ಅವರು ನೀವು ಹೇಳೋದಲ್ವ ಸರ್ ನಾವು ತೆಗೆದುಕೊಡೋದು. ಬಟ್ ಐ ಆಮ್ ವೆರಿ ಹ್ಯಾಪಿ. ನನ್ನ ಸಿನಿಮಾದಲ್ಲಿ ನನ್ನನ್ನು ಬಿಟ್ಟು ಯಾರಿಗೆ ಒಳ್ಳೆ ಹೆಸರು ಬಂದು ನಾನು ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಮ್ಯೂಸಿಕ್ಕು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ವಿಜಯ್ ಗುಮ್ಮಿನೇನಿ. ವಿನೋದ್ ಬಗ್ಗೆ ಅಂತೂ ಇವತ್ತು ಆ್ಯಕ್ಚುಲಿ ವಿನೋದ್ ಮಾಸ್ಟರ್ ಬರಬೇಕಿತ್ತು, ನನ್ನ ತುಂಬ ಆಸೆ. ಯಾಕಂದರೆ ಇದರಲ್ಲಿ ಆ್ಯಕ್ಷನ್ಗೆ ಭಾಳ ಒತ್ತು ಇದೆ ಆ್ಯಂಡ್ ನೆಕ್ಸ್ಟ್ ಲೆವೆಲ್ಗಿದೆ ಆ್ಯಕ್ಷನ್. ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿನೋದ್ ಮಾಸ್ಟರ್ಗೂ ನಾನು ಈ ಟೈಮಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ಕೊತೀನಿ. ಸೊ ಮತ್ತೊಮ್ಮೆ ಈ ಅವಕಾಶ ನನಗೆ ಕೊಟ್ಟಂತ ಗ್ರೇಸ್ ರಾಜ್ ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ಗೂ ನಾನು ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಪ್ರಾಮಾಣಿಕವಾಗಿ ತುಂಬ ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಇನ್ನು ಯಶಸ್ಸು ಸಕ್ಸಸ್ ಎಲ್ಲ ನಮ್ಮ ಕನ್ನಡ ಜನತೆ ಕೈಯಲ್ಲಿದೆ, ಹಾಗೆ ದೇವರ ಕೈಯಲ್ಲಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಕ್ವೆಶನ್ಸ್? ನಾನು ಸಾಫ್ಟ್ವೇರ್ ಕಂಪ್ನಿಲಿ ಇದ್ದೀನಿ. ಬಟ್ ನೆಕ್ಸ್ಟ್ ಪ್ರೊಫೆಷನ್ ಏನಾದ್ರು ಚೂಸ್ ಮಾಡಿದ್ರೆ ಸ್ಟ್ಯಾಂಡಪ್ ಕಮಿಡಿಯನ್ ಆಗೋಣ ಅಂತ ನನ್ನ ಆಸೆ. ಸ್ಟ್ಯಾಂಡಪ್ ಕಾಮಿಡಿಗೆ ಬೇಜಾನ್ ಕಂಟೆಂಟ್ ಇದೆ. ಸೆನ್ಸಾರ್ ಯಾರೂ ಮುಟ್ಟಿಲ್ಲ ಇವತ್ತವರೆಗೂ. ಪ್ರಾಣೇಶ್ ಅವರು ಎಲ್ಲೂ ಈ ಸೆನ್ಸಾರ್ ಬಗ್ಗೆ ಸಿನಿಮಾ ಬಗ್ಗೆ ಹೇಳ್ತಾರೆ, ಬಟ್ ಸೆನ್ಸಾರ್ ಬಗ್ಗೆ ಎಲ್ಲ ಏನೂ ಹೇಳಿಲ್ಲ. ನೋಡಿ, ನನಗೆ ಎ ಸರ್ಟಿಫಿಕೇಟ್ಗೆ ನಾನು ಆ್ಯಕ್ಚುಲಿ ಸುದರ್ಶನ್ ಸರ್ ನಾವಿಲ್ಲೇ ಕೂತಿರುವಾಗ ಸುದರ್ಶನ್ ಸರ್ ತುಂಬ ಆತಂಕದಲ್ಲಿ ಕೇಳ್ತಿದ್ರು, ಏನು ಕೊಡ್ಬೋದು ಸರ್ಟಿಫಿಕೇಟ್. ನಾನು ಧೈರ್ಯವಾಗಿರಿ ಇವು ಕೊಡ್ತಾರೆ ಅಂತ. ಒಳಗಡೆ ಬಂದ ತಕ್ಷಣ 4 ಜನ ಅಲ್ಲಲ್ಲಿ ಕೂತಿದ್ರು. ಅವರು ನಿಮ್ಮ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಡ್ತಾರೆ. ನನಗೆ ಶಾಕು. ನಾನು ಇವ್ರಿಗೆ ಅಂತ ನಾನು ಪ್ರಾಮಿಸ್ ಮಾಡಿದ್ದೆ ಎ ಸರ್ಟಿಫಿಕೇಟ್ ಅಂತ. ಸರಿ, ನಾನು ಸ್ಟ್ಯಾಂಡಪ್ ಕಾಮಿಡಿ ಅಂತ, ಯಾಕಂದ್ರೆ ಈ ಸೆನ್ಸಾರ್ ಅವರು ಏನೇನು ಈಗ ಸ್ಟೇಟ್ಮೆಂಟ್ ನಮಗೆ ಕೊಡ್ತಾರೆ ಅದು ಸ್ಟ್ಯಾಂಡಪ್ ಕಾಮಿಡಿಗೆ ಬೆಸ್ಟ್ ಯೂಸ್ ಆಗುತ್ತೆ. ಸೊ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್ ಆಗೋಕ್ಕೆ ನನ್ನ ಹತ್ರ ತುಂಬ ಕಂಟೆಂಟ್ ಇದೆ. ಅವರು ಒಂದು 4 ವಿಷಯ ಹೇಳಿದ್ರು ಸರ್. ಫಸ್ಟ್ ಆಫ್ ಆಲ್ ಅವರಿಗೆ ನನಗೆ ಅರ್ಥ ಆಗಿದ್ದೇನೆಂದ್ರೆ ಇವರಿಗೆ ಈ ಥರ ಜಾನರ್ ಸಿನಿಮಾ ನೋಡೋಕೆ ಇಷ್ಟ ಇಲ್ಲ ಅಂತ. ಅವ್ರು ಹೇಳಿದ್ದು, ನೀವೊಂದು ಆ್ಯಕ್ಷನ್ ಸಿನಿಮಾ ಮಾಡಿದ್ದೀರಾ, ಸಿನಿಮಾ ಎಲ್ಲ ಬರೀ ಆ್ಯಕ್ಷನ್ ಇದೆ ಅಂತ. ನಿಮಗೆ ಜಾನರ್ ಕೇಳ್ಕೊಂಡು ಬಂದು ಸಿನಿಮಾ ನೋಡಿ. ನಿಮಗೆ ಆ್ಯಕ್ಷನ್ ಸಿನಿಮಾ ಇಷ್ಟ ಇಲ್ಲ ಅಂದ್ರೆ ಯಾಕೆ ಬಂದು ನೋಡ್ತೀರಾ? ಸುಮಾರು ಜನ ಇದ್ದಾರಂತೆ. ಆ ಥರ ಯಾರಿಗೆ ಇಷ್ಟ ಇದೆಯೋ ಅಂಥವ್ರನ್ನ ಬಂದು ಸಿನಿಮಾ ನೋಡೋಕ್ಕೆ ಕಳಿಸಿ. ಸೊ ಫಸ್ಟ್ ಅವ್ರಿಗೆ ಈ ಸಿನಿಮಾ ನೋಡೋಕೆ ಇಷ್ಟ ಇರಲಿಲ್ಲ. ಇಷ್ಟ ಇಲ್ಲದೆ ಅದು ಏನೋ ನೋಡಬೇಕು, ಸರ್ಟಿಫಿಕೇಟ್ ಕೊಡಬೇಕಂತ ಬಂದು ನೋಡಿದ್ದಾರೆ. 4 ವಿಷಯ ಹೇಳೋದು. ಇದು 4 ವಿಷಯ ನೀವು ಕಟ್ ಮಾಡಿದ್ರೆ ಸಿನಿಮಾದಲ್ಲಿ ನಾನು ಇವೇ ಕೊಡ್ತೀನಿ ಅಂತ. ಮೊದಲನೇದು, ಶೋಭರಾಜ್ ಸರು ಗಿಲ್ಲಿ ಕ್ಯಾರೆಕ್ಟ್ರಿಗೆ 4 ಸಲ ಚುಚ್ತಾರೆ ಸರ್. ಅದನ್ನ ಅವ್ರು ಹೇಳಿದ್ದು 2 ಸಲ ಚುಚ್ಚೋಂಗ್ ಮಾಡಿ ಅಂತ. ಅಂದ್ರೆ 2 ಸಲ ಚುಚ್ಚಿದ್ರೆ ಸಾಯಲ್ವಾ ಅಂತ ನನ್ನ ಪ್ರಶ್ನೆ. ಇನ್ನೊಬ್ರು ಮೇಡಮ್ ಕೂತಿದ್ರಲ್ಲಿ ಸಖತ್ತಾಗಿ ಹೇಳೋದು. ಅವ್ರು ಹಿಂದೆ ತಿಳ್ಕೊಂಡು, ಒಂದು ಕೆಲಸ ಮಾಡಿ, ವೈ ಡೋಂಟ್ ಯು ರೀಶೂಟ್ ಅಂದ್ರು. ಏನು ಇವರು ನನಗಿನ್ನ ನೋಡಿ ಬರುತ್ತೆ, ನನಗೆ ಇವ್ರ ಮನೆಯಿಂದ ನಾನು ಕೊಡ್ತಾರೆ ರೀಶೂಟ್ ಮಾಡೋಕ್ಕೆ. ನಾನು ತುಂಬಾ ನನಗೆ ಬಂದಿದ್ದನ್ನು ನಾನು ಸಹಿಸ್ಕೊಂಡು ಹೇಳಿದೆ. ಯಾಕಂದ್ರೆ ಭಯ, ಇಲ್ಲಿ ಒಳಗಡೆ ಬಿಡಕ್ಕೆ ಭಯ ಪಡ್ತಾರೆ ಅವ್ರ ಹತ್ರ ಮಾತಾಡೋಕ್ಕೆ. ಅಷ್ಟು ಭಯ ಇಡಿಸ್ಬಿಟ್ಟಿದ್ದಾರೆ ನಮಗೆ ಸೆನ್ಸಾರ್ ಅವರದ್ದು. ಈಗ ಸಿನಿಮಾ ನೋಡಿ, ನೀವೇ ಹೇಳಿದ್ರಿ 4 ವರ್ಷ ಎಷ್ಟು ಕಟಾಫಿದ್ದೀವಿ ಸಿನಿಮಾ ಮಾಡೋಕ್ಕೆ. ಇವಾಗ ಮುಂದೆ ಸಿನಿಮಾ ಮಾಡೋಕ್ಕೆ ಸೆನ್ಸಾರ್ ಮೈಂಡಲ್ಲಿ ಇಟ್ಕೋಬೇಕು, ಡಿಸ್ಟ್ರಿಬ್ಯೂಟರ್ಸ್ನ ಮೈಂಡಲ್ಲಿ ಇಟ್ಕೋಬೇಕು. ನಾವು ಸಿನಿಮಾ ಮಾಡುವಾಗ ಡಿಸ್ಟ್ರಿಬ್ಯೂಟರ್ಸ್ ಸಿನಿಮಾ ಲೆಂತ್ ಆಯಿತು ಕಟ್ ಮಾಡ್ಸಕ್ಕೆ ಹೇಳಿ ಅಂತ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ನಮಗೆ. ನಾನು ಈ ವಿಷಯ ಇವಾಗ ತಾವು ಕೇಳ್ತೀನಿ ಅಂದರೆ, ರತ್ನಮಂಜರಿ ಸಿನಿಮಾ 25 ನಿಮಿಷ ನನಗೆ ಡಿಸ್ಟ್ರಿಬ್ಯೂಟರ್ ಹೇಳಿದ ಮಾತಿನ ಕಟ್ ಮಾಡಿಸೋದು, ಪ್ರೊಡ್ಯೂಸರ್ಗೆ ಭಯ ಇಡಿಸಿ. ತುಂಬ 2.5 ಗಂಟೆ ಇದೆ, 2 ಗಂಟೆ 35 ನಿಮಿಷ. ಸೆಕೆಂಡ್ ಶೋಗೆ ಸಿನಿಮಾ ಜನ ಬಂದರೆ ಬಸ್ ಸಿಗಲ್ಲ, ಸೊ ಸೆಕೆಂಡ್ ಶೋಗೆ ಸಿನಿಮಾ ಬರಲ್ಲ ಅಂತ. 4 ಅವರ್ ಸಿನಿಮಾ ಸ್ವಾಮಿ. ದುರಂಧರ್ ಸಿನಿಮಾ ಜನ ನೋಡ್ತಾ ಇಲ್ವಾ?
ಸೊ ನಾವು ಡೈರೆಕ್ಟ್ ಯಾರ್ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕು. ಸೊ ಅದೊಂದು ಹೇಳೋದು. ಸೊ ಶೋಭರಾಜ್ ಸರ್ ನಾನು ಹೇಳಿದೆ ಮೇಡಮ್ ನನಗೆ ರೀಶೂಟ್ ಮಾಡೋ ಪ್ರಿವಿಲೇಜ್ ಎಲ್ಲ ಇಲ್ಲ ಸಿನಿಮಾದಲ್ಲಿ, ರಿಕ್ವೆಸ್ಟ್ ಮಾಡ್ಕೊಂಡೆ ನಮ್ಮ ಹತ್ರ ತುಂಬ ಶಾರ್ಟ್ಸ್ ಇಲ್ಲ ರೀಪ್ಲೇಸ್ಗೆ ಅಂತ. ಎರಡನೇದು ಒಂದು ಐಟಮ್ ಸಾಂಗ್ ಇದೆ. ಐಟಮ್ ಸಾಂಗ್ನ ನಾವು ಆಲ್ರೆಡಿ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಿ. 1 ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ. ಇಡೀ ಸಾಂಗ್ನ ಜನ ಎಲ್ಲ ನೋಡಿದ್ದಾರೆ. ಇವ್ರು ಹೇಳ್ತಾರೆ ಕ್ಲಿವೇಜ್ ಜಾಸ್ತಿ ತೋರಿಸ್ತಾ ಇದ್ರೆ ಅದನ್ನೊಂದು ಚೂರು ಕಡಿಮೆ ಮಾಡಿ ಅಂತ. ನಾವೇನು ಪೇಂಟ್ ಮಾಡೋಕ್ಕಾಗುತ್ತಾ ಇವಾಗ ಶೂಟ್ ಮಾಡಿರೋದನ್ನ? ಇವಾಗ 1 ಲಕ್ಷ ಜನ ಆಲ್ರೆಡಿ ನೋಡಿದ್ದಾರೆ. ಈಗ ಇವರು ನಮಗೆ ಏನಂತ ಕಮೆಂಟ್ ಮಾಡ್ತಾರೆ, ಅದನ್ನ ಕ್ಲಿವೇಜ್ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಹಾಗೆ ಈ ಥರ ನನಗಂತೂ ತುಂಬ ಇನ್ನೊಂದು ಕಿರಣ್ ರಾಜ್ ಇಂಟ್ರಡಕ್ಷನ್, ನಾವು ಏನೋ ಕ್ರಿಯೇಟಿವ್ ಆಗಿ ಏನಾದ್ರು ಯೋಚನೆ ಮಾಡೋಣ. ಹೌದು, ಎಲ್ಲ ಹೀರೋ ಇಂಟ್ರಡಕ್ಷನ್ ತರ ಇದೆ, ಇದನ್ನ ಯಾಕೆ ನೋಡಬೇಕು ಸಿನಿಮಾ ಅನ್ನೋದನ್ನ. ನಾನು ಅವನು ಶಿವರಾತ್ರಿ ದಿವಸ ಶಿವನೇ ಬಂಗಿ ಹೊಡೆಯೋದು, ಶಿವ ಹೊಡಿತಾರೋ ಅಥವಾ ಅವ್ರ ಭಕ್ತರು ಬಂಗಿ ಸೇರ್ತಾರೆ, ಮತ್ತೆ ಅದು ರಾಮರಸ ಎಲ್ಲ ಕುಡಿತಾರೆ. ಸೊ ಆ ಒಂದು ಕಾನ್ಸೆಪ್ಟ್ ನಾನು ಕಿರಣ್ ರಾಜ್ ಕ್ಯಾರೆಕ್ಟರ್ನ ಎಲ್ಲೂ ಅವ್ರು ಕುಡಿದು ಮತ್ತೇರಿ ಕೂತಿದ್ದಾರೆ ಅಂತ ನಾನು ಹೇಳಲ್ಲ, ಅವರು ಶಿವನ್ನೇ ಮೈ ಮೇಲೆ ಹಾಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಆ ಒಂದು ಫೀಲಿಂಗ್ ಅಲ್ಲಿ ಅವ್ರು ಇದು ಬಂಗಿ ಹಿಡ್ಕೊಂಡು ಇಂಟ್ರಡಕ್ಷನ್ ಇದೆ. ಅದರಲ್ಲಿ ನೀವೊಂದು 60% ತೆಗೀರಿ ಅಂದ್ರೆ ಫೈಟ್ ನಾನು 60% ಕಟ್ ಮಾಡ್ಬೇಕಂತ. ಇದು ಯಾವ ನ್ಯಾಯ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಹಾಗೆ ಇನ್ನೊಂದು ಹೇಳಿದ ಪೆಟ್ರೋಲ್, ನಾನು ಹೇಳೋದು ಈ ವಿಷಯಕ್ಕೆ, ಗಾಂಜಾ ಹೊಡೆಯೋದಕ್ಕೆ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಸಿಗರೇಟ್ ಪ್ಯಾಕ್ ಮೇಲೆ ಕೊಟ್ಟು ನೀವು ಇಡೀ ಪ್ರಪಂಚದಲ್ಲೇ ನೀವು ಮಾರಾಟ ಮಾಡ್ತಾ ಇದ್ದೀರಾ. ಹೋಗಿ ಎಲ್ಲಾದ್ರೂ ನಿಂತು ನೀವು ಚಿಕ್ಕ ಮಕ್ಕಳು ಸಿಗರೇಟ್ ಸೇರ್ತಾ ಇದ್ದೀರಾ ಅಂತ ನೀವು ಎಲ್ಲಾದ್ರೂ ಹೋಗಿ ನೋಡ್ತಾ ಇದ್ದೀರಾ? ಈ ಫ್ರೀಯಾಗಿ ಹೊರಗಡೆ ಎಲ್ಲ ಸಿಗೋದಕ್ಕೆ ಸಿನಿಮಾಗೆ ಮಾತ್ರ ಯಾಕೆ ರೆಸ್ಟ್ರಿಕ್ಷನ್ಸ್ ಅಂತ ನನಗೆ ಗೊತ್ತಾಗ್ತಾ ಇದೆ. ಇನ್ನೊಂದು ಹೇಳಿದ್ರು, ಹುಡುಗ ಒಂದು ಪೆಟ್ರೋಲ್ನ ಸ್ನಿಫ್ ಮಾಡೋದೊಂದು ಸೀನ್ ತೆಗೆದ್ಬಿಡಿ ಅಂತ. ಎಷ್ಟು ಜನ ಇವ್ರು ಹೋಗಿ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಅಲ್ಲಿ ಇಲ್ಲಿ ಎಷ್ಟು ಜನ ಮಾಡ್ತಾ ಇದ್ದಾರೆ ಅಂತ ಇವ್ರೋಗಿ ನೋಡಿದಾರ? ಇದನ್ನ ಸಿನಿಮಾದಲ್ಲಿ ಮಾತ್ರ ನೀವು ಯಾಕೆ ರೆಸ್ಟ್ರಿಕ್ಷನ್ ಅಂದ್ರೆ ನಿಮಗೆ ಏನೋ ಒಂದು ರೈಟ್ಸ್ ಕೊಟ್ಟಿದ್ದಾರೆ ಅಂತ ಬೇಕಾಬಿಟ್ಟು ನಮ್ಮ ಮೇಲೆ ಸಿನಿಮಾದವ್ರ ಮೇಲೆ ಏರೋದು ತುಂಬಾ ಕಷ್ಟ, ತುಂಬಾ ತಪ್ಪು. ಹಾಗೆ ಇನ್ನೊಂದು ಹೇಳೋದು, ಸೆಕ್ಷುವಲ್ ಕಂಟೆಂಟ್ ಏನೋ ಲೆಸ್ಬಿಯನ್ ಅದ್ರ ಬಗ್ಗೆ ಏನೋ ಒಂದು, ನನಗೆ ಅದು ಕನ್ನಡದಲ್ಲಿ ಏನೋ ಒಂದು ವರ್ಡ್ ಹೇಳೋದು, ಅದು ಕನ್ನಡಕ್ಕೆ ಗೊತ್ತಾಗ್ತಿಲ್ಲ. ಅದನ್ನ ನೀವು ಎನ್ಕರೇಜ್ ಮಾಡ್ತಿದ್ದೀರಾ ಅಂತ ನಾನು ಮನಸ್ಸಲ್ಲಿ ಅನ್ಕೊಂಡೆ, ಸ್ವಾಮಿ ನಾನು ಅದು ಎನ್ಕರೇಜ್ ಮಾಡ್ತಿಲ್ಲ, ಅವೇರ್ನೆಸ್ ಕೊಡ್ತಾ ಇದ್ದೀನಿ ಅಂತ. ಅದರಲ್ಲಿ ಒಂದು ಹೀರೋಯಿನ್ಗೆ ಅವ್ರ ವಾರ್ಡನ್ ಅವ್ರ ಮೇಲೆ ಬಿದ್ದಾಗ ತಪ್ಪಿಸ್ಕೊಂಡು ಹೋಗೋದು ಹೆಂಗೆ ಅಂತ ನಾನು ತೋರಿಸಿದ್ದೀನಿ. ಅದು ಎನ್ಕರೇಜ್ ಮಾಡಿದಾಗ ಹೆಂಗಾಗುತ್ತೆ? ಅವೇರ್ನೆಸ್ ಕೊಡ್ತಾ ಇದ್ದೀನಲ್ವ ನಾನು. ಸೊ ಇದನ್ನ ಸೆನ್ಸಾರ್ ಅವ್ರಿಗೆ ಅದೇ. ಆಮೇಲೆ ನನಗೆ ಎ ಸರ್ಟಿಫಿಕೇಟ್ ಕೊಟ್ಟಾಗ ಸರಿ ನಾನು ಅನ್ಕೊಂಡೆ, ಆಯ್ತು ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಡ್ತೀರಾ, ನೆಕ್ಸ್ಟ್ ಯಾವ್ದಾದ್ರು ನನ್ನ ಮುಂದೆ ಬರೋ ಸಿನಿಮಾಕ್ಕೆ UA ಕೊಟ್ಟು ನನಗಿಂತ ಜಾಸ್ತಿ ಆಕ್ಷನ್ ಇದ್ರೆ ನಾನು ಹೋಗಿ ಸೆನ್ಸಾರ್ ಬೋರ್ಡ್ ನಮ್ಮ ಚೇಂಬರ್ಗೆ ಹೋಗಿ ಅಲ್ಲಿರೋ ಗಣ್ಯ ವ್ಯಕ್ತಿಗಳನ್ನ ಕೇಳ್ಕೊಂಡು, ಬನ್ನಿ ಸರ್ ದಯವಿಟ್ಟು ಸೆನ್ಸಾರ್ ಮೇಲೆ ಒಂದು ಸಣ್ಣದಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಕಂಪ್ಲೇಂಟ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು. ಅದನ್ನೇ ಹೇಳೋದು ನನಗೆ ಇಲ್ಲಿ ಕೂತಾಗ ನಮ್ಮ ಸೆನ್ಸಾರ್ ಶಿವರು ಹೇಳೋದು, ಕೆ ಮಂಜು ಅವರೇ ಎಷ್ಟು ಮಾತಾಡೋದು ಅವ್ರಿಗೆ ಬಿಡ್ಲಿಲ್ಲ ಸರ್ ಅಂತ ಹೇಳೋದು. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಸರ್, ದಯವಿಟ್ಟು ನಮ್ಮಂಥವ್ರಿಗೆ ಏನಾದರೂ ಒಂಚೂರು ರೈಸ್ ಮಾಡ್ಬೇಕಲ್ವ ಸರ್, ವಾಯ್ಸ್ ರೈಸ್ ಮಾಡಿ ಏನಾದರೂ ಮಾಡ್ಬೇಕು. ಆಮೇಲೆ ನಾನು ಇನ್ನೊಂದು ನನ್ನ ಸಜೆಷನ್ ಬೇಕಾದ್ರೆ ನಾನು ಕೇಳಿದ್ರೆ ನಾನು ಸಜೆಷನ್ ಕೊಡ್ತೀನಿ, ಎ ಸರ್ಟಿಫಿಕೇಟ್ ಆದರೂ ಕೊಡಿ, A+++ ಏನಾದರೂ ಕೊಡಿ, ಅದು ನಿಮ್ಮ ಕರ್ತವ್ಯ, ನೀವು ಮಾಡಿ ಬಿಟ್ಬಿಡಿ. ಥಿಯೇಟ್ರಿಗೆ ಇಂಥವರೇ ಸಿನಿಮಾ ಬರಬೇಕು, ಇಂಥವರೇ ಬರಬಾರ್ದು ಅಂತ ಯಾಕೆ ರೆಸ್ಟ್ರಿಕ್ಷನ್ ಮಾಡ್ತೀರಾ? ಎಲ್ಲರೂ ಎಜುಕೇಟೆಡ್ ಇದ್ದಾರೆ. ಓಕೆ, ನೀವು ಎ ಅಂತ ಕೊಟ್ಬಿಟ್ಟು ಬಡವರಿಗೆ ಅಥವಾ ಓದದೇ ಇರೋರಿಗೆ ಬಂದು ಹೇಳ್ತೀರಾ, ಇಲ್ಲ ಥಿಯೇಟರ್ ಹತ್ರ ಬಂದು ಹೇಳ್ತೀರಾ ಇದು ಅಡಲ್ಟ್ ಸಿನಿಮಾ ನೀವು ನೋಡಬೇಡಿ ಅಂತ. ಕೊಡಿ, ನಿಮ್ದು ಕೊಡೋ ಕರ್ತವ್ಯ ನಿಮ್ದು. ನೋಡೋದು ಬಿಡೋದು ನಮಗೆ ಬಿಟ್ಟಿದ್ದು, ಜನಕ್ಕೆ ಬಿಟ್ಟಿದ್ದು. ಈಗ ನೀವು ಆಲ್ಕೋಹಾಲ್ ಡ್ರಿಂಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳ್ತೀರಾ, ಬಾರ್ಗಳಲ್ಲಿ ಹೋಗಿ ನೀವು ಅವ್ರು ತಗೋಬಾರ್ದು ಇವ್ರು ತಗೋಬಾರ್ದು ಅಂತ ಮುಂದೆ ನಿಂತು ನೀವು ಮಾಡ್ತೀರಾ. ನೆಟ್ಫ್ಲಿಕ್ಸ್ ಅಲ್ಲಿ ಸಿಗದೆ ಇರೋದು, ಅಮೆಝಾನ್ ಅಲ್ಲಿ ಸಿಗದೆ ಇರೋದು, ನಾವು ಥಿಯೇಟರ್ ಅಲ್ಲಿ ಏನ್ ತೋರಿಸ್ತಾ ಇದೀವಿ ಸರ್? ಫ್ರೀಯಾಗಿ ನೋಡ್ತಾರಲ್ಲ, ಅಂದ್ರೆ ಫ್ರೀಯಾಗಿ ಏನ್ ಬೇಕಾದ್ರೂ ಮಾಡ್ಬೋದು, ದುಡ್ಡು ಕೊಟ್ಟು ಮಾತ್ರ ಥಿಯೇಟರ್ ನೋಡ್ಬೇಡಿ ಅನ್ನೋದು ನಿಮ್ಮ ಉದ್ದೇಶನ ಹೇಳಿ. ಅದನ್ನು ಮಾಡಿ. ಈಗ ಮುಂಚೆ ನಾವು ಸಣ್ಣ ಹುಡುಗರು ಎ ಅಂತ ಸರ್ಟಿಫಿಕೇಟ್ ಬೋರ್ಡ್ ನಾವು ನೋಡ್ತಾ ಇದ್ರೆ ಅದ್ರಲ್ಲಿ ಏನೋ ಸ್ವಲ್ಪ ಸೆಕ್ಷುವಲ್ ಕಂಟೆಂಟ್ ಇದೆ ಅನ್ನೋದು ನಾವು ಪೋಸ್ಟರ್ ಕಡೆ ನೋಡೋಕ್ಕೂ ನಾವು ಹಿಂಜರಿತಾ ಇದ್ವಿ. ಬಟ್ ಹೋಗ್ತಾ ಆಕ್ಷನ್ ಇದ್ರು ಎ ಸರ್ಟಿಫಿಕೇಟ್ ಕೊಡೋದು, ಸ್ವಲ್ಪ ಕ್ರೌರ್ಯ ಇದ್ರು ಎ ಸರ್ಟಿಫಿಕೇಟ್ ಕೊಡೋದು. ಸರ್ ದಯವಿಟ್ಟು ನಾನು ತುಂಬಾ ಓದ್ಕೊಂಡಿಲ್ಲ, ತುಂಬಾ ದೊಡ್ಡೋದಲ್ಲ ಇದ್ರ ಬಗ್ಗೆ ಮಾತಾಡಕ್ಕೆ. ರಾಮಾಯಣ ನೋಡ್ತೀವಿ, ಮಹಾಭಾರತ ನೋಡ್ತೀವಿ, ಅಲ್ಲಿ ಯುದ್ಧ ಅಂದ್ರೆ ಏನ್ ಕಪಾಳ ಕೊಡ್ದು ಕಳಿಸ್ತಾರ? ಕತ್ತಿ ತಗೊಂಡು ಚುಚ್ಚಿ ಸಾಯಿಸ್ತಾರ ಸರ್? ರಾವಣನ್ ತಲೆ ಹೋಗೋದ್ ನಾವು ನೋಡಿದೀವಿ. ಎಲ್ಲಾ ತರ ಕ್ರೌರ್ಯ ಅದ್ರಲ್ಲಿ ಯಾವ್ದಾದ್ರು ಪೌರಾಣಿಕ ಸಿನಿಮಾಕ್ಕೆ ಇವ್ರು ಎ ಸರ್ಟಿಫಿಕೇಟ್ ಕೊಟ್ಟಿದಾರ ಸರ್? ಆ ಧೈರ್ಯ ಅವ್ರಿಗಿದ್ಯಾ? ಒಂದು ಕಥೆಯಲ್ಲಿ ಒಂದು ವಿಲನ್ ಅಂತ ತೋರಿಸೋದು ಹಿಂದೆ ಒಂದು ಉದ್ದೇಶ ಇರುತ್ತೆ.
ಗುರುರಾಜುಲು ನಾಯ್ಡು ಅವ್ರ ಹರಿಕಥೆಯಲ್ಲಿ ಒಂದು ಮಾತು ಹೇಳ್ತಾರೆ, ಕೃಷ್ಣ ಅಷ್ಟು ದೊಡ್ಡವನು ಯುದ್ಧ ಎಲ್ಲ ಯಾಕೆ ಮಾಡಕ್ ಬಿಟ್ಟ, ಮಾಯಾ ಮಂತ್ರ ಮಾಡಿ ಎಲ್ಲಾದ್ರೂ ಒಳ್ಳೇದು ಮಾಡ್ಬೋದಾಗಿತ್ತಲ್ಲ ಅಂತ. ಅದಕ್ಕೆ ಜನಕ್ಕೆ ತಿಳುವಳಿ ಹೇಳ್ಬೇಕು. ಅಂದ್ರೆ ದುಷ್ಟಶಕ್ತಿಗಳನ್ನ, ಕೆಟ್ಟ ಕೆಲಸನ ನೀವು ಮಾಡಿದಾಗ ಅದನ್ನ ಬೇರೆ ಒಬ್ಬ ನಾಯಕ ಬಂದು ಜನಗಳಿಗೆಲ್ಲ ತಿಳಿ ಹೇಳಕ್ಕೆ ಈ ಒಂದು ಮಾಡಿ ಅದನ್ನ ಸಂಹಾರ ಮಾಡೋದು ಅಂತ. ಸೊ ನಾವು ಸಿನಿಮಾದಲ್ಲೂ ಅದನ್ನೇ ಅಲ್ವಾ ಮಾಡೋದು. ವಿಲನ್ ಅಂತ ತೋರಿಸಿದಾಗ ಅವನು ಒಳ್ಳೆಯವನಾಗಕ್ಕೆ ಹೀರೋ ಎಷ್ಟು ಸಲ ವಾದ ಮಾಡ್ತಾನೆ, ಇದೆಲ್ಲ ಸರಿ ಇಲ್ಲ. ಸರಿ ಮಿತಿ ಮೀರಿದಾಗ ಅವನ್ನ ಹತ್ಯೆ ಮಾಡ್ತಾನೆ, ಅವನು ಸ್ಟೇಷನ್ ಕಳಿಸ್ತಾನೆ, ಏನೋ ಮಾಡ್ತಾನೆ. ಸೊ ಇದೆಲ್ಲ ನಾವು ಒಳ್ಳೇದಲ್ವಾ ಹೇಳೋದು. ಸರ್ ಈಗ ಮಹಾಭಾರತ ಮೊನ್ನೆ ಕುರುಕ್ಷೇತ್ರ ಬಂದಿಲ್ವಾ, ಅವಾಗ ಸೆನ್ಸರ್ ಹಾಕಿರ್ಲಿಲ್ಲ. ಎ ಇರ್ಬೋದು, ಎ ಅಂತ ಇರಲ್ಲ ಕುರುಕ್ಷೇತ್ರಗ. ಹೌದು, ಹಂಗಾದ್ರೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಮೇಡಮ್. ನೀವು ಸಾಂಗ್ ನೋಡಿದ್ದೀರಾ ಯೂಟ್ಯೂಬಲ್ಲಿ? ಅಲ್ಲ, ಈಗ ಇದಕ್ಕಿಂತ ತುಂಬಾ ಇರೋದು ನನಗೆ. ಆಕ್ಚುಲಿ ನನಗೆ ಇನ್ನೂ ಒಂದು ದುರಂಧರ್ ಬಿಟ್ಬಿಡಿ, ಬೇರೆ ಸಿನಿಮಾಗೆ. ದುರಂಧರ್ ನಾನು ಆಕ್ಷನ್ ಬಗ್ಗೆ ಹೇಳಿದ್ ನಾನು ಕ್ಲೀವೇಜ್ ಶೋ ಬಗ್ಗೆ ಹೇಳಿಲ್ಲ. ಮೇಡಮ್ ನಾವು ತುಂಬಾ ಆರಾಮಾಗಿ ತಗೊಂಡಿದೀವಿ. ಇಲ್ಲ, ನಾವು ಕ್ಲೀವೇಜ್, ನಾನು ಆಕ್ಚುಲಿ ನನಗೆ ಕಂಪೇರ್ ಮಾಡಿದ್ರೆ ನನ್ನ ಸಿನಿಮಾಗಳಲ್ಲಿ ತುಂಬಾ ಇದು ಕಂಪೇರ್ ಮಾಡಿ ಇದಕ್ಕೆ ತುಂಬಾನೇ ಇದೆ. ನಾನು ಅದಕ್ಕೆಲ್ಲ ನಾನು ನೋಡಿ, ನನ್ನ 3 ಸಿನಿಮಾದಲ್ಲೂ ಅಷ್ಟೇ ಎಲ್ಲೇ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಇಲ್ಲ. ಸಾಹಿತ್ಯದಲ್ಲೂ ನಾನು ತುಂಬಾ ಪರ್ಟಿಕ್ಯುಲರ್, ಯಾವುದೇ ಡಬಲ್ ಮೀನಿಂಗ್ ವರ್ಡ್ ಇರಬಾರ್ದು ನನ್ನ ಸಾಂಗ್ ಅಲ್ಲಿ ಅಂತ ನಾನು ತುಂಬಾ ಎಚ್ಚರಿಕೆ ವಹಿಸಿ ಮಾಡಿಸ್ತೀನಿ. ಇನ್ಫ್ಯಾಕ್ಟ್ ಈ ಸಾಂಗ್ ನೋಡಿದ್ಮೇಲೆ ನಾನು ಇನ್ನೂ ಒಂದ್ ದಿವಸ ಶೂಟ್ ಮಾಡಬೇಕಾಗಿತ್ತು, ಇನ್ನೂ ಬೇಕಾಗಿತ್ತು ಇದಕ್ಕೆ ಸ್ವಲ್ಪ ಅಂತ ನನಗೆ ಅನ್ಸಿದ್ದು. ಬಟ್ ನನಗೆ ಗೊತ್ತಿಲ್ಲ, ನನಗೆ ಅದನ್ನ ಅಂದ್ರೆ ನಾನು ಪರ್ಟಿಕ್ಯುಲರ್ಲಿ ಫೋಕಸ್ ಮಾಡಿದಂತ ಅಲ್ಲ. ಇನ್ಫ್ಯಾಕ್ಟ್ ಆ ಹುಡುಗಿ ನಾನು ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರನ್ನ ನೋಡಿದ್ರೆ ನನಗಂತೂ ಯಾವಾಗ್ಲೂ ಖುಷಿ. ಯಾವಾಗ್ಲೂ ಎಲ್ರಿಗೂ ಒಂದೇ ರೀತಿಯಾಗಿ ಸಪೋರ್ಟ್ ಮಾಡೋದಕ್ಕೆ ನಿಲ್ಲುವಂತಹ ಒಂದು ಗ್ಯಾಂಗ್ ಇದೆ ಅಂತಂದ್ರೆ ಅದು ನಮ್ಮ ಮಾಧ್ಯಮ ಮಿತ್ರರು ಅಂತ ಹೇಳಬೇಕು. ನೀವಿಲ್ಲಿ ಬಂದಿರೋದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ. ನಮ್ಮ ಶೇರ್ ಸಿನಿಮಾ ಬಹಳ ದಿನದಿಂದ ಶೂಟಿಂಗ್ ಮಾಡಿ ಒಂದಷ್ಟು ಟೈಮ್ ತಗೊಂಡು ಎಡಿಟ್ ಆಗಿ ಅದಾದ್ಮೇಲೆ ಇವಾಗ ತೆರೆ ಮೇಲೆ ಬರೋದಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ ಅಂತ ನಿಮ್ಮ ಮುಂದೆ ಬಂದು ಕೂತಿದ್ದೀವಿ. ಸಿನಿಮಾ ಎಲ್ರೂ ಅಷ್ಟೇನೆ ಸರ್, ನೀವು ಹೇಳ್ದಾಗೆ ನಮ್ಮ ಸಿನಿಮಾ ಯಾವಾಗಲೂ ನಮಗೆ ಮುದ್ದೆನೆ, ನಮ್ಮ ಮಗು ಅನ್ನೋದು ಅಂತ ನಾವು ಏನು ಟ್ರೀಟ್ ಮಾಡ್ತೀವಿ. ನಮಗೆ ಯಾವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಕೊಡುವಂಥದ್ದಿರುತ್ತೆ. ಪ್ರತಿಯೊಂದು ಪಾತ್ರ ಆಗಿರ್ಬೋದು, ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು, ಏನೇ ಬಂದ್ರೂ ಕೂಡ ನಾವೇ ಸಖತ್ತಾಗಿ ಮಾಡಿದೀವಿ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಈ ಒಂದು ಸಿನಿಮಾ ನನ್ನ ಒಂದು ಕರಿಯರ್ ಲೈಫ್ನಲ್ಲಿ ತುಂಬಾ ಒಂದು ಟ್ವಿಸ್ಟ್ ಕೊಟ್ಟಂತ ಸಿನಿಮಾ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಆಬ್ವಿಯಸ್ಲಿ ಇವಾಗ ರಿಲೀಸ್ ಆಗಿರೋದು ಪೆನ್ ಡ್ರೈವ್ ಸಿನಿಮಾ ಫಸ್ಟ್ ರಿಲೀಸ್ ಆಗಿರ್ಬೋದು, ನನ್ನನ್ನ ಕಾಪ್ ಪಾತ್ರದಲ್ಲಿ ನೀವೆಲ್ಲರೂ ನೋಡಿರುವಂಥದ್ದು. ಬಟ್ ನನ್ನನ್ನ ಪೊಲೀಸ್ ಆಗಿ ನೋಡಬಹುದು ಅಂತ ಅನ್ಕೊಂಡಂತಹ ಮೊದಲನೇ ವ್ಯಕ್ತಿ ನಮ್ಮ ಪ್ರಸಿದ್ಧ ಸರ್ ಅಂತ ಹೇಳ್ಬಹುದು. ನನಗೆ ಮೊದಲನೇದಾಗಿ ಫಸ್ಟ್ ಆಪರ್ಚುನಿಟಿ ಪೊಲೀಸ್ ಆಗಿ ಕೊಟ್ಟಂತದ್ದು ಪ್ರಸಿದ್ಧ ಸರ್. ಅಂಡ್ ಇದಕ್ಕೆಲ್ಲದಕ್ಕೂ ಮೇನ್ ಸೂತ್ರಧಾರಿ ನಮ್ಮ ಕೆ ಸರ್, ಕಿಟಿ ಕೌಶಿಕ್ ಸರ್. ಅವ್ರ ಥ್ರೂ ನನಗೆ ಈ ಒಂದು ಸಿನಿಮಾ ಪ್ರಸಿದ್ಧ ಸರ್, ಸುದರ್ಶನ್ ಸರ್ ಇವರೆಲ್ಲರನ್ನು ಮೀಟ್ ಮಾಡುವಂತಹ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಕಿಟಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಫರಿಂಗ್. ಆಕ್ಚುಲಿ ಅವರಿಂದನೇ ನನಗೆ ಗೊತ್ತಾಗಿದೆ ಈ ತರ ಡೈರೆಕ್ಟರ್ ಕ್ಯಾಮ್ರಾಮನ್ ಇಷ್ಟೊಂದು ಡಿಸ್ಕಷನ್ ಮಾಡಿಕೊಂಡು ಒಂದು ಪಾತ್ರನ ಫೈನಲೈಸ್ ಮಾಡ್ತಾರೆ ಅಂತ. ಯಾಕಂದ್ರೆ ಅಲ್ಲಿವರೆಗೂ ಒಂದಷ್ಟು ಗ್ಲಾಮರ್ ಪಾತ್ರಗಳಲ್ಲಿ ನನ್ನನ್ನ ನೋಡಿ ಅಥವಾ ಸೀರಿಯಲ್ ನೆಗೆಟಿವ್ ಪಾತ್ರಗಳಲ್ಲಿ ನೋಡಿ ಈ ರೀತಿಯ ಕಾಣಿಸ್ಕೋಬಹುದು ಅನ್ನೋದನ್ನ ಇವರು ಯೋಚನೆ ಮಾಡಿದ್ದಾರೆ ಅನ್ನೋದು ನನಗೆ ತುಂಬಾ ಖುಷಿ ಕೊಟ್ಟಿತ್ತು. ನಾನು ಈ ಮುಂಚೆ ಕೂಡ ಹೇಳಿದ್ದೆ, ಒಂದು ವಿಭಿನ್ನ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಅಂತ. ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಕ್ಚುಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಗೆಸ್ ಮಾಡಿರಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ದ ಟ್ರೇಲರ್. ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಸರ್ಟಿಫಿಕೇಟ್ ಯಾವ್ದಾಗಿದ್ರು ಸಿನಿಮಾ ಚೆನ್ನಾಗಿದ್ದಾಗ ಎಲ್ಲರೂ ನೋಡ್ತಾರೆ ಅನ್ನೋಂತಹ ಭರವಸೆನ ನೀವೆಲ್ಲರೂ ಕೂಡ ಇಲ್ಲೇ ಕೊಟ್ಟಿದ್ದೀರಾ. ಸೊ ನಮ್ಮ ಜನರು ಕೂಡ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಶೇರ್ ಸಿನಿಮಾ ರಾಜ್ಯಾದ್ಯಂತ ಮೇ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ನಾನು ಪ್ರತಿಯೊಬ್ಬರಲ್ಲಿ ಪ್ರತಿ ಸಲ ಕೇಳ್ಕೊಳ್ಳೋದು ಒಂದೇನೆ, ಸಿನಿಮಾ ನೋಡ ಆದ್ಮೇಲೆ ಅದು ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅಥವಾ ನೀವೇನ್ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಳ್ತೀರಾ ಅದನ್ನ ಡಿಸೈಡ್ ಮಾಡಿ. ಮುಂಚೆನೆ ಡಿಸೈಡ್ ಮಾಡೋದಕ್ಕೆ ಹೋಗ್ಬೇಡಿ, ಅಥವಾ ಏನೋ ಸುಮ್ಮನೆ ಒಂದು
ಯಾರೋ ಒಬ್ರು ಏನೋ ಹೇಳಿರ್ತಾರೆ ಅಂತ. ಒಬ್ಬೊಬ್ರು ಒಪಿನಿಯನ್ ಒಂದೊಂಥರ ಇರುತ್ತೆ. ನನಗಿಷ್ಟ ಆಗೋ ಸಿನಿಮಾ ನಿಮಗಿಷ್ಟ ಆಗದೆ ಇರಬಹುದು, ನಿಮಗಿಷ್ಟ ಆಗೋ ಸಿನಿಮಾ ನನಗಿಷ್ಟ ಆಗದೆ ಇರಬಹುದು. ಸೊ ಸಿನಿಮಾನ ನೀವೇ ದಯವಿಟ್ಟು ಥಿಯೇಟ್ರಲ್ಲಿ ನೋಡಾದ್ಮೇಲೆ ಡಿಸೈಡ್ ಮಾಡಿ, ಆ್ಯಂಡ್ ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ದಯವಿಟ್ಟು ಶೇರ್ ಮಾಡಿ, ನಮ್ಮ ಸಿನಿಮಾನ ಶೇರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಆಲ್. ಸಿನಿಮಾ ಮಗನ್ನ ಹೀರೋ ಮಾಡೋದಕ್ಕೆ ಅಂತ ಪ್ರಾರಂಭ ಮಾಡಿದಂಥ ಸಿನಿಮಾ, ವಿಲ್ಲನ್ ಆದ್ರೂ ಪರವಾಗಿಲ್ಲ ಮಿಂಚ್ಲಿ ಅಂತ ಖುಷಿದ. ನೀವು ಏನೋ ಒಂದು ರೋಲ್ ಮಾಡಿದೀರಾ ಅಂತ ಅನ್ನಿಸ್ತು, ಹೌದಾ? ಏನೋ ಒಂದು ಚಿಕ್ಕದೊಂದು ಡೈರೆಕ್ಟರ್ ಕೊಟ್ಟರು ಮೇಡಮ್. ಸೊ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನನ್ನ ಪ್ರೊಫೆಷನ್ ಲಾಯರ್. ಇದರಲ್ಲಿ ಬರೋದು ನನಗೇನು ವಿಚಾರ ಇರಲಿಲ್ಲ, ಬಟ್ ಏನೋ ಒಂದು ಇದರಿಂದ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಬಂದೆ. ಸೊ ನಾವು 4 ಜನ ಅಣ್ಣ ತಮ್ಮರು ಕುಂತು ಒಂದು ಪ್ಲ್ಯಾನ್ ಮಾಡಿ ಮಾಡಬೇಕು, ಮಗನಿಗೆ ಏನಾದರೂ ಒಂದು ಅವ್ನಿಗೆ ಇಷ್ಟ ಇತ್ತು ಒಂದು ಮೂವಿ ಮಾಡಬೇಕಂತ. ಅವನಿಗೆ ಯಾವ ಮೂವಿದಲ್ಲಿ ಮಾಡಿಸ್ಬೇಕು ಅಂತ ನಮಗೇನು ಗೊತ್ತಿರಲಿಲ್ಲ, ಏನೂ ಇರಲಿಲ್ಲ. ಸೊ ಒಂದು ಸರಿ ಪ್ರಸಿದ್ಧ ಸರ್ ಸಿಕ್ಕಿದಾಗ ಅವರೊಂದರು ಒಂದು ಚಿಕ್ಕ ಪಾತ್ರೆ ಕೊಡ್ತೀನಿ ನಿಮ್ಮ ಮಗನಿಗೆ ಅಂತ ಭರ್ಜರಿ ಗಂಡಲ್ಲಿ ಒಂದು ಚಿಕ್ಕ ಪಾತ್ರೆ ಕೊಟ್ಟರು. ಅದರಲ್ಲಿ 1 ಟೇಕಲ್ಲೇ ಚೆನ್ನಾಗಿ ಮಾಡಿದ್ದಾನೆ ಸರ್, ನಿಮ್ಮ ಮಗ ನೀವೇ ಒಂದು ಮೂವಿ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತಂದರು. ಬೇರೆ ಮೂವಿಯಲ್ಲಿ ಅಂತಂದರೆ ಯಾರು ತಗೋತಾರ ಯಾರಿಲ್ಲ ಅಂತ ನಮ್ಗೆ ಗುರ್ತಿರಲಿಲ್ಲ. ಸೊ ಅದಕ್ಕೆ ನಾವೇ ಒಂದು ಪ್ರೊಡಕ್ಷನ್ ಹೌಸ್ ತೆಗೆದು ನಮ್ಮದೇ ಒಂದು ಮಗನಿಗೆ ಇದು ಆ್ಯಕ್ಟ್ ಮಾಡಿಸ್ಬೇಕಂತ ನಮ್ಮ ವಿಚಾರ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸೊ ಆಮೇಲೆ ಪ್ರಸಿದ್ಧ ಸರ್, ಕಿಟಿ ಸರ್, ಎಲ್ಲ ವಿನೋದ್ ಮಾಸ್ಟರ್ ಎಲ್ಲ ನಮ್ಮದೊಂದು ಒಳ್ಳೆ ಗ್ರೂಪು. ಸೊ ಎಲ್ಲರೂ ಒಳ್ಳೆ ಕೋಆಪ್ರೇಷನ್ ಕೊಟ್ಟು ಲಾಸ್ಟ್ಗೆ ತುಂಬ ಕಷ್ಟ ಇತ್ತು ಮೂವಿ ಮಾಡೋಕ್ಕೆ. ಆಮೇಲೆ ಏನೋ ಮಾಡಿ ಮೇ 15ಕ್ಕೆ ರಿಲೀಸ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲ ದೇವ್ರ ಚಿತ್ತ, ಎಲ್ಲ ನಿಮ್ಮ ಆಶೀರ್ವಾದ. ಮೇ 15ಕ್ಕೆ ರಿಲೀಸ್ ಆಗಲಿ ಅಂತ ಕೇಳ್ಕೊಳ್ಳಿ ಎಲ್ಲರಿಗೂ ಥ್ಯಾಂಕ್ ಯು. ಸಿನಿಮಾ ಅಂದ್ರೆ ತಡನೇ ಆಗುತ್ತೆ ಸರ್. ಮೂರುವರೆ ವರ್ಷ ಆಯ್ತು. ಅಲ್ಲ ತೊಂದರೆ ಬರ್ತಾ ಇರ್ತದೆ ಸರ್, ಮೂವಿ ಮಾಡ್ಬೇಕಾದ್ರೆ ತುಂಬ ಕಷ್ಟಗಳು ಬರ್ತವೆ. ಆಮೇಲೆ ಕುಮಾರಣ್ಣ ಸಿಕ್ಕಿದ ಮೇಲೆ ಸ್ವಲ್ಪ ಈಸಿ ಆಯ್ತು ನಮಗೆ, ಅದೊಂದು ಹೇಳಕ್ಕೆ ನೆನಪೋದೆ. ಕುಮಾರಣ್ಣ ಸಿಕ್ಕಿದ ಮೇಲೆ ನಮಗೆ ಸ್ವಲ್ಪ ಈಸಿ ಆಯಿತು. ಏನು ಸರ್? ಡಿಸ್ಟ್ರಿಬ್ಯೂಷನ್ KRG ಅವರು ಕೊಟ್ಟಿದ್ದೀವಿ, KRG ಅವರು ಮಾಡ್ತಿದ್ದೆ ಸರ್. ಓಕೆ, ಮೂವಿಂಗ್ ಆನ್. ಸುರೇಖಾ, ಮಂಜು ಅವರ ಪ್ರಶ್ನೆ ಆಗ್ತಿದೆ. ಸೊ ಸುದರ್ಶನ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಸ್ಪೆಷಲಿ ಡೈರೆಕ್ಟರ್ ಸರ್, ಅವರು ನನಗೆ ಹೇಳ್ದ ಹಾಗೆ ಆ್ಯಕ್ಷನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ಅದ್ರ ಥ್ರೂ ನನ್ನ ಒಂದು ಆ್ಯಕ್ಷನ್ಗೆ ನನಗೂ ಇಂಟ್ರೆಸ್ಟ್ ತುಂಬ ಜಾಸ್ತಿ ಹುಟ್ಕೋತು. ಅಂದರೆ ಐ ಶುಡ್ ಕಂಟಿನ್ಯೂ ಆ್ಯಸ್ ಅನ್ ಆ್ಯಕ್ಷನ್ ಹೀರೋ ಅಂತ. ಸೊ ಅದಕ್ಕೆ ಅವ್ರಿಗೊಂದು ಥ್ಯಾಂಕ್ ಯು ಹೇಳಬೇಕು. ಆಲ್ಮೋಸ್ಟ್ ಸ್ಟೋರಿ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಅವರೆಲ್ಲ ಹೇಳಿದ್ದಾರೆ, ನನಗೆ ಅವರು ಹೇಳೋಕ್ಕೇನೂ ಬಿಟ್ಟಿಲ್ಲ. ಬಹುಶಃ ಅದಕ್ಕೆ ಅವರು ಲಾಸ್ಟಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಿದ್ರು. ಸೊ ಕ್ಯಾರೆಕ್ಟರ್ ಅನಾಥ್ ಹುಡುಗ, ಆ್ಯಂಡ್ ಅವನ ಸುತ್ತಮುತ್ತ ಒಂದಷ್ಟು ಜನ ಫ್ರೆಂಡ್ ಸರ್ಕಲ್ ಅಂತ ಇರುತ್ತೆ. ಸೊ ಅಲ್ಲಿ ನಡೆಯುವಂಥ ಒಂದಷ್ಟು ಇನ್ಸಿಡೆಂಟಿಂದ ಸ್ಟೋರಿ ಡ್ರೈವ್ ಆಗುತ್ತೆ. ಒಂದು ಸಸ್ಪೆನ್ಸ್, ಕ್ರೈಮ್ ಸಸ್ಪೆನ್ಸ್ ಅಂತಲೇ ಹೇಳ್ಬೋದು. ಸೊ ಅದ್ರ ಥ್ರೂ ಕ್ಯಾರೆಕ್ಟರ್ ಜರ್ನಿ ಟ್ರಾವೆಲ್ ಆಗುತ್ತೆ. ಆ್ಯಂಡ್ ಅದೇ ಹೇಳಿದ್ರಿ, ಪ್ರತಿ ಸಿನಿಮಾದಲ್ಲೂ ಬೇರೆ ರೀತಿ ಕಾಣ್ತೀನಿ ಅಂತ. ಸೊ ಐ ಆಮ್ ಕಂಪ್ಲೀಟ್ಲಿ ಅ ಡೈರೆಕ್ಟರ್ಸ್ ಆ್ಯಕ್ಟರ್. ಸೊ ನನಗೆ ಒಂದು ಇನ್ಸ್ಟ್ರಕ್ಷನ್ ಅಂತ ಏನು ಬರುತ್ತೆ, ಆಸ್ ಅ ಲೇಬರ್ ಐ ವರ್ಕ್, ಆಸ್ ಎ ಎಂಪ್ಲಾಯ್ ಐ ಡಿಲಿವರ್ ಮೈ ಸ್ಕಿಲ್ಸ್. ಸೊ ಎಲ್ಲ ಕ್ರೆಡಿಟ್ಸ್ ಡೈರೆಕ್ಟರ್ಗೂ ಹೋಗಬೇಕು. ಸೊ ಯಾವುದೇ ರೀತಿ ಅವರು ಈ ಕ್ಯಾರೆಕ್ಟರ್ನ ಹೇಗೆ ಪೋರ್ಟ್ರೇ ಮಾಡಿದ್ದಾರೆ, ಹೌ ದ ಸ್ಟೋರಿ ಹ್ಯಾಸ್ ಬೀನ್ ಥ್ರೂ. ಸೊ ಕಂಪ್ಲೀಟ್ಲಿ ಕ್ರೆಡಿಟ್ ಗೋಸ್ ಟು ಹಿಮ್. ಆ್ಯಂಡ್ ಕೌಶಿಕ್ ಸರ್, ಅವ್ರು ನನಗೆ ಈ ಟೀಮ್ಗೆ ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ಲೈಕ್ ಬನ್ನಿ ಸರ್ ಏನಾದರೂ ಮಾಡೋಣ ಅಂತ ಅವರು ಯಾವಾಗಲೂ ಹೇಳ್ತಾನೆ ಇರ್ತಿದ್ರು. ಸೊ ಕೌಶಿಕ್ ಸರ್ಗೂ ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು ಸರ್. ಥ್ರೂ ಔಟ್ ಒಂದು 6-7 ಇಯರ್ಸ್ ಜರ್ನಿ ಆಗಿದೆ ಅವ್ರ ಜೊತೆ. ಆ್ಯಂಡ್ ಯಾವಾಗಲೂ ಅವ್ರು ತುಂಬ ಫೋಕಸ್ಡ್ ಆಗಿದ್ರು. ಆ್ಯಂಡ್ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಈ ಒಂದು ಫೀಲ್ಡಲ್ಲಿ ಏನಾದರೂ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಅವ್ರಿಗೆ ಫೋಕಸ್ ಇದೆ, ಪ್ಲಸ್ ಹಂಗರ್ ಇದೆ. ಆ ಹಂಗರ್ಗೆ ನಾನು ಅವರು ಜೊತೆಯಲ್ಲಿ ಬನ್ನಿ ಟ್ರಾವೆಲ್ ಮಾಡೋಂತ ಕರ್ಕೊಂಡಿದ್ದಕ್ಕೆ ಅವ್ರಿಗೊಂದು ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗೂ ಹ್ಯಾವ್ ಬಿನ್ ಪಾರ್ಟ್. ಸೊ ನಾನು ಈ ಸಿನಿಮಾಗೆ ಲೀಡ್ ಅಲ್ಲ, ಐ ಆಮ್ ಪಾರ್ಟ್ ಆಫ್ ದಿ ಸಿನಿಮಾ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟು ಜನ ಆರ್ಟಿಸ್ಟ್ ಇದ್ದಾರೆ, ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಪ್ರತಿಯೊಬ್ಬರು ಅಷ್ಟೇ ಡೆಡಿಕೇಶನಿಂದ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಥ್ಯಾಂಕ್ ಯು.
ಆಲ್ ದ ವೆರಿ ಬೆಸ್ಟ್ ಮುಂದಿನ ಸಿನಿಮಾಗಳಿಗೂ ಕೂಡ. ಹಾಗೆ ನಮ್ಮ ಪ್ರೊಡ್ಯೂಸ್ ಅನ್ಕೊಂಡಿದ್ದು ನಮ್ಮ ಹುಡುಗ ವಿಲನ್ನ, ಯಂಗ್ ವಿಲನ್ ಅಂತ ಹೇಳಿದಾಗ ದುನಿಯಾ ಸಿನಿಮಾದ ನಮ್ಮ ಲೂಸ್ ಮಾದ ಯೋಗಿ ನೆನಪಾಗಿತ್ತು ನಮಗೆ. ಅದು ತುಂಬ ಚೆನ್ನಾಗಿ ಮೇಕ್ ಓವರ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರು. ಸೊ ವಾಟ್ ಯು ಸೇ ನಮ್ಮ ಪ್ರೀತಿಯ ಗಿಲ್ಲಿ ಕ್ರಿಸ್ ರಾಡ್ರಿಕ್, ರೈಟ್ ಕ್ರಿಸ್, ಏನು ಹೇಳ್ತೀರಾ? ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕ್ರಿಸ್ ರಾಡ್ರಿಕ್. ಸೊ ಡೈರೆಕ್ಟರ್ ಸರ್ ಹೇಳಿದಾಗೆ ಸ್ವಲ್ಪ ಮೈಕ್ ಮುಂದೆ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ, ಸ್ವಲ್ಪ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಿ. ಸೊ ಈ ಶೇರ್ ಮೂವಿಯಲ್ಲಿ ನಾನು ಖಲನಟನಾಗಿ ಕಾಣಿಸ್ಕೊಂಡಿದ್ದೀನಿ. ಪ್ರಸಿದ್ಧ ಸರು ನನಗೋಸ್ಕರ ಅಂತ ಈ ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡಿ, ಗಿಲ್ಲಿ ಅಂತ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿ ನನಗೆ ಈ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ನಿಮಗೆಲ್ಲರಿಗೆ. ಇವತ್ತು ಎಲ್ಲರೂ ಬಂದಿದ್ರಿ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಟ್ರೈಲರ್ ಲಾಂಚ್ ಆಗಿದೆ, ಸೊ ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ, A2 ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ. ಸೊ ಮೇ 15ಗೆ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಹೋಗಿ ಥಿಯೇಟರಲ್ಲೇ ನೋಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಸರ್ ಪ್ರಿಪ್ರೇಷನ್ ಅಂತ ಹೇಳಿದ್ರೆ ತುಂಬ ಕಷ್ಟ ಇತ್ತು ಸ್ಟಾರ್ಟಿಂಗು. ಸೊ ಡೈರೆಕ್ಟರ್ ಸರು ತುಂಬ ನನಗೆ ಧೈರ್ಯ ಕೊಟ್ಟು ಮಾಡಿಸಿದ್ದಾರೆ. ಇಲ್ಲ ಸರ್, ಟ್ರೈನಿಂಗ್ ತಗೊಂಡಿಲ್ಲ. ಸೊ ಅದೇ ಅವಾಗ ಬುದ್ಧಿ ಇರಲಿಲ್ಲ ಅಂತ ಹೇಳಿದ್ರೆ ಚಿಕ್ಕವನಿದ್ದೆ. ಈಸ್ ಅ ವೆರಿ ಗುಡ್ ಡಾನ್ಸರ್, ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. 15 days ವರ್ಕ್ಶಾಪ್ ಹೋಗಿದೆ ಸರ್. ದುನಿಯಾ ಮೂವಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಸರ್ ಯಾವ ಥರ ಇತ್ತು ಕ್ಯಾರೆಕ್ಟರ್ ಅಂತ, ಅದೇ ಸೇಮ್ ಆ ಥರನೇ ಇದೆ ಸರ್. ಥ್ಯಾಂಕ್ ಯು ಸರ್. ಲೈಫಲ್ಲಿ ಯಾರೋ ಸ್ಟೇಜ್ ಮೇಲೆ ಕೂತ್ಕೊಂಡು ಪ್ರಪ್ರಥಮ ಬಾರಿಗೆ ನಿಜವಾಗ್ಲೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾನೆ ಅವನು. ನೀವು ಬೇಕಾದ್ರೆ ನಾನು ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಯಾಕಂದ್ರೆ ಯಾವುದೇ ಸಿನಿಮಾ ಆಫರ್ ಬಂದು ಎಸ್ ಮೂವಿಂಗ್ ಆನ್. ನಮ್ಮ ನನ್ನ ಹೆಸರು ಶೋಭನ್ ಅಂತ. ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ಮೋಹನ್ ಮಾಸ್ಟರಿಂದ, ಅಂದರೆ ಬಜರಂಗಿ ಮೋಹನ್ ಇದ್ದಾರಲ್ಲ ಅವರಿಂದ ಫೋನ್ ಮಾಡಿಬಿಟ್ಟು, ಚಿನ್ನ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀಯಾ, ಪ್ರಸಿದ್ಧ ಸರ್ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ ಅಂತ ಹೇಳಿದ್ರು. ಸೊ ನೀವು ಹೇಳಿದ್ರೆ ಮಾಡ್ತೀನಿ ಮಾಸ್ಟರ್ ಅಂದರೆ, ಲೈಕ್ ಸೆಟ್ ಕರೆದ್ರು ಪ್ರಸಿದ್ಧ ಸರು. ನೋಡಿದ ತಕ್ಷಣ ಅಂದರೆ ಲಾಂಗ್ ಹೇರು, ಆ ಬಿಯರ್ಡು ಆಯ್ತು ನೋಡಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀರಾ, ಸೊ ಮಾಡ್ತೀರಾ, ಈ ಥರ ಫೈಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ನಾನು ಓಕೆ. ಬಟ್ ವಿನೋದ್ ಮಾಸ್ಟರ್ ಆ ಫೈಟ್ ನಾನು ನೆಕ್ಸ್ಟ್ ಲೆವೆಲ್ಗೆ ಮಾಡಿಸಿದ್ದಾರೆ. ಅದನ್ನು ಕ್ಯಾಪ್ಚರ್ ಮಾಡಿರೋ KT ಸರ್, ಥ್ಯಾಂಕ್ ಯು ಸೊ ಮಚ್. ಒಂದು ಆಸೆ ಇತ್ತು, ಫ್ಯಾಂಟಮ್ ಕ್ಯಾಮ್ರಾನ ನಾನು ನೋಡೇ ಇರಲಿಲ್ಲ ಯಾವುದೇ ಸೆಟ್ಟಲ್ಲಿ, ಅಂದರೆ ನಾನು ಮಾಡಿರೋ ಸಿನಿಮಾಗಳಲ್ಲಿ ಯಾವ ಸೆಟ್ಟಲ್ಲಿ ನೋಡಿರಲಿಲ್ಲ. ಅದೊಂದು ಥ್ಯಾಂಕ್ ಯು ಸರ್, ಅದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಪ್ರಸಿದ್ಧ ಸರ್, ಸುದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್. ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಟ್ರೈಲರ್ ತುಂಬ ಖುಷಿ ಆಯಿತು, ಚೆನ್ನಾಗಿ ಬಂದಿದೆ. ಮುಂದಿನ ತಿಂಗಳು 15ನೇ ತಾರೀಕು ದಯವಿಟ್ಟು ಎಲ್ಲ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಶೋಭಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂದ್ರೆ ನಾಳೆ ಬೆಳಗ್ಗೆ ಶೂಟ್ ಇತ್ತು, ಬರಬೇಕಾಗಿದ್ದ ಕ್ಯಾರೆಕ್ಟ್ರು ಕೈ ಕೊಟ್ಟರು ನಮಗೆ. 4 ಗಂಟೆಗೆ ನಾನು ಹುಡುಕಾಡಕ್ಕೆ ಶುರು ಮಾಡಿದಾಗ ಸಿಕ್ಕಿದಂಥ ಫೋಟೋ, ಪಾಪ ಹೇಳಿದ ತಕ್ಷಣ ನೆಕ್ಸ್ಟ್ ಡೇ ಬಂದವರು ಆ್ಯಕ್ಟ್ ಮಾಡಿದ್ರು. ತುಂಬ ಥ್ಯಾಂಕ್ಸ್ ಶೋಭಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ಮ ಸುದರ್ಶನ್ ಸರ್ ಆ್ಯಂಡ್ ಪ್ರಸಿದ್ಧ ಸರ್ ನಮಗೆ ಈ ಸಿನಿಮಾದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಾನು ಟ್ರೈಲರ್ ನೋಡಬೇಕಾದ್ರೆ ಕೆಳಗಡೆಯಿಂದ ಶೂಟ್ ಮಾಡಿರೋದೆಲ್ಲ ನೆನಪಾಗ್ತಾ ಇತ್ತು. ಫಸ್ಟ್ ಡೇ ನಾನು ಪ್ರಸಿದ್ಧ ಸರ್ ಆಫೀಸಿಗೆ ಹೋದಾಗ ಉದ್ದ ಕೂದಲು, ಜುಟ್ಟೆಲ್ಲ ಬಿಟ್ಕೊಂಡು ಗಡ್ಡ ಎತ್ಕೊಂಡು ಹೋಗಿದ್ದೆ. ನಾನು ಪ್ರಸಿದ್ಧ ಸರ್ ಹೇಳಿದ್ದು ಈ ಕೂದಲು ತೆಗಿಬೇಕು, ಗಡ್ಡ ತೆಗಿಬೇಕು ಅಂತ. ಸೊ ಲೈಕ್ ಇಲ್ಲ ಸರ್, ಆಲ್ರೆಡಿ ಇನ್ನೊಂದು ಸಿನಿಮಾ ಕಮಿಟ್ ಆಗಿದೆ ಅಂತ ಹೇಳಿದಾಗ, ಇಲ್ಲ ಮಾಡಲೇಬೇಕು, ಟ್ರಸ್ಟ್ ಮೀ, ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್ ಅಂತ ಹೇಳಿದಾಗ ನಾನು ಲೈಟಾಗಿ ಟ್ರಿಮ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಯಾವುದಕ್ಕೂ ಇರಲಿ ಅಂತ ಟ್ರಿಮ್ಮರ್ ಬ್ಯಾಗೆಲ್ಲ ಇಟ್ಕೊಂಡು ಹೋಗಿದ್ದೆ, ಯಾವ ಟೈಮಲ್ಲಿ ಏನು ಮಾಡಿಸ್ತಾರೆ ಅಂತ. ಬಟ್ ಇವತ್ತು ಅನ್ನಿಸ್ತಾ ಇದೆ, ಅದು ನಾನು ಸಿನಿಮಾ ಒಪ್ಕೊಂಡಿರಲಿಲ್ಲ ಅಂದಿದ್ದಿದ್ರೆ ಪ್ರಾಬಬ್ಲಿ ಬಿಗ್ ಲಾಸ್ ಅಂತ ಅನ್ನಿಸ್ತಿತ್ತು ನನಗೆ. ಅಂದರೆ ಈ ವೇದಿಕೆ ಮೇಲೆ ಇವತ್ತು ಕೂತ್ಕೊಳ್ಳೋಕೆ ಒಂದು ಅವಕಾಶ ಸಿಗ್ತಿರ್ಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲಿ ಒಂದು
ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೀನಿ. ಯಾಕೆಂತಂದರೆ ಕ್ಯಾರೆಕ್ಟರ್ ಬಗ್ಗೆ ಏನು ರಿವೀಲ್ ಮಾಡಬೇಡ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ಸಿನಿಮಾ ನೋಡಿ ಎಲ್ಲರೂ ಈ ಸಪೋರ್ಟ್ ಸಿನಿಮಾ ಟೈಮಲ್ಲೂ, ಸಿನಿಮಾ ರಿಲೀಸ್ ಆದಮೇಲೂ ಕೂಡ ಹೀಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಗ್ಯಾದರಿಂಗ್ ಫಾರ್ ದಿಸ್ ಈವೆಂಟ್ ಟುಡೇ. ಎಸ್, ಸೊ ನನ್ನ ಶೇರ್ ಸಿನಿಮಾ ನನ್ನ 2ನೇ ಸಿನಿಮಾ. ಇದಕ್ಕೂ ಮುಂಚೆ ಒಂದು ಸಿನಿಮಾನ ಮಾಡಿದ್ದೆ, ಭರ್ಜರಿ ಗಂಡು ಅಂತ. ಸೊ ವಿತ್ ದ ಸೇಮ್ ಟೀಮ್, ಅದೇ ತಂಡ ಜೊತೆ ಮತ್ತೆ ವರ್ಕ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸ್ ರಾಜ್ ಪ್ರೊಡಕ್ಷನ್ಸ್ ಆ್ಯಂಡ್ ಫಾರ್ ದ ಹೋಲ್ ಟೀಮ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಯೂಶಲಿ ಒಂದು ಫೀಮೇಲ್ ಲೀಡ್ ಹೀರೋಯಿನ್ನ ಹೇಗೆ ನೋಡ್ಬೋದು, ಕಂಪ್ಲೀಟ್ ಇನ್ನೋಸೆಂಟಾಗಿ ನೋಡ್ಬೋದು, ಇಲ್ಲಾಂದರೆ ವಿಲನ್ ಕ್ಯಾರೆಕ್ಟರಾಗಿ ನೋಡ್ಬೋದು, ಅಥವಾ ಬಬ್ಲಿ ಕ್ಯೂಟ್ ಕ್ಯಾರೆಕ್ಟರಾಗಿ ನೋಡ್ಬೋದು. ಆದರೆ ಈ ಸಿನಿಮಾದಲ್ಲಿ ಹೇಗೆ ಅಂತಂದರೆ ಕಂಪ್ಲೀಟ್ ಡ್ಯುಯಲ್ ಕ್ಯಾರೆಕ್ಟರ್ಸ್ ಇದೆ. ಸೊ ಐ ಆಮ್ ಶ್ಯೂರ್ ಈ ಕ್ಯಾರೆಕ್ಟರ್ ನಿಮ್ಮೆಲ್ಲರಿಗೂ ಬೇಗನೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಎಸ್, ನಮ್ಮ ಶೇರ್ ಸಿನಿಮಾ ಮೇ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಬೀದರಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಬೀದರ್ ಆಡಿಯನ್ಸ್ ಕೂಡ ನೋಡ್ಬೋದು. ಸೊ ಎಲ್ಲರೂ ಇವತ್ತು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್ ಸೋ ಮಚ್. ಇಲ್ಲ ಇಲ್ಲೇ ಅಲ್ಲ, ಕೌಶಿಕ್ ಅವರ ಮಾತು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಪ್ರಸೀದ್ ಸರ್ ಕೊನೆಯಲ್ಲಿ ಮಾತಾಡಿದ್ರೆ ಚೆನ್ನಾಗಿರೋದು, ಯಾಕೋ ಸ್ವಲ್ಪ ಹೀಟ್ ಆಗಿಬಿಟ್ರು. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಇಡೀ ತಂಡ, ಕಿರಣ್ ಸರು, ತನಿಷಾ ಮೇಡಮು, ಸುರೇಖಾ ಮೇಡಮು, ಕಾರ್ತಿಕ್ಕು, ಆರ್ಟಿಸ್ಟ್ ಬೇಸ್ ಬಂತು ಅಂತಂದರೆ ಶೋಭಿ, ಆಮೇಲೆ ಇದಕ್ಕೆ ಮೇಜರ್ ಸೂತ್ರಧಾರರು ಸುದರ್ಶನ್ ಸರ್. ಯಾಕಂದರೆ ಏನು ಫಸ್ಟು ಕ್ರೆಡಿಟ್ ಯಾವತ್ತಿಗೂ ನಾವು ಏನೇ ಟೆಕ್ನಿಷಿಯನ್ಸ್ ಎಷ್ಟೇ ವರ್ಕ್ ಮಾಡಿದ್ರು ಅದಕ್ಕೆ ಓಕೆ ಇವತ್ತಿಂದ ಶುರು ಮಾಡಿ ನೀವು ಕೆಲಸ ಅನ್ನೋದು ಫಸ್ಟು ನಿರ್ಮಾಪಕರು. ಅವ್ರು ಹೇಳೋ ತನಕ ನಾವು ಯಾವ ಒಂದು ಸಣ್ಣ ಲೈನು ಬರೆಯೋಕ್ಕಾಗಲ್ಲ ಯಾರೇ ಆಗಲಿ. ಹಾಗಾಗಿ ಅವ್ರಿಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ಇಡೀ ತಂಡ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ವಿಜುವಲ್ ಟ್ರೀಟ್ ಆಗಲಿ, ಸಾಂಗ್ಸ್ ಆಗಲಿ, ಸ್ಟೋರಿ ಲೈನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಹೀಗೆ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ನಿಮ್ಮ ಒಪಿನಿಯನ್ಸ್ಗಳು ತಿಳಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೀಗೆ ಬೇರೆಯವರನ್ನ ಮುನ್ನೆಲೆಗೆ ತರ್ತಾನೆ ಇರಿ ಅಂತ ಹಾರೈಸ್ತಾ